ನಮಸ್ಕಾರ. ಇಂದು ನಾವು ಒಂದು ಹಳ್ಳಿ ಸ್ಟೈಲ್ ಟ್ರೆಡಿಷನಲ್ ರೆಸಿಪಿ ಮಾಡ್ತಾ ಇದ್ದೀವಿ. ಇದು ಮುದ್ದೆ ಜೊತೆಗೆ, ಅನ್ನ ಜೊತೆಗೆ, ಅಲ್ಲದೆ ಚಪಾತಿ ರೊಟ್ಟಿಗೂ ಜೊತೆಗೂ ಸಹ ಒಳ್ಳೆ ಕಾಂಬಿನೇಷನ್. ಇದು ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣಿಗೆ ಮದ್ದಾಗುವ ಬಸಳೆ ಸೊಪ್ಪಿನ ಹಾಲು ಸಾಂಬಾರ್. ಮೊದಲು ಬಿಳಿ ಬಾಯಿ ಬಸಳೆ ಸೊಪ್ಪನ್ನು ನಾವು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ 2 ಸೊಪ್ಪು ಬರುತ್ತೆ, ಕೆಂಪುದು ಮತ್ತು ಬಿಳಿದು 2 ಸೊಪ್ಪು ಸಹ ಬರುತ್ತೆ. ನಾನಿಲ್ಲಿ ಬಿಳಿ ಬಾಯಿ ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಬಾಯಿ ಬಸಳೆ ಸೊಪ್ಪನ್ನು ನೀರಲ್ಲಿ ಹಾಕಿ ಬೇಯಿಸಿದ್ರೆ ಲೋಳೆ ಥರ ಆಗುತ್ತೆ. ಕೆಲವರು ಬಾಯಿ ಬಸಳೆ ಸೊಪ್ಪನ್ನು ಮಾಡೋದೇ ಇಲ್ಲ, ಚೆನ್ನಾಗಿರಲ್ಲ, ಇದು ಲೋಳೆ ಥರ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡೋದಿಲ್ಲ. ಈ ರೀತಿ ನಾನು ತೋರಿಸಿರೋ ರೀತಿಯ ರೆಸಿಪಿಗಳನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮೈಗೂ ಸಹ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ತೊಗೊಂಡಿರುವಂತಹ ಎಲ್ಲ ಬಾಯಿ ಬಸಳೆ ಸೊಪ್ಪುಗಳನ್ನು ಸಹ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಸೊಪ್ಪಿನ ಜೊತೆಗೆ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಬೆರಳಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚದಷ್ಟು ಸಾಂಬಾರು ಪೌಡರ್, ಅರ್ಧ ಚಮಚದಷ್ಟು ಸಾಸಿವೆ, 1 ಈರುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಹಾಗೂ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ ಮಾಡೋ ವಿಧಾನ ನೋಡ್ಕೊಂಬರೋಣ. ಮೊದಲು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಸಿಡಿದ ನಂತರ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಹೆಚ್ಚಿದಂತಹ ಒಂದೇ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಈಗ ನಾವು 1 ಬಟ್ಲಷ್ಟು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಅದು ಬೇಯಿಸಿಲ್ಲ, ಸುಮ್ಮನೆ ನೆನೆಸಿಟ್ಕೊಂಡಿರೋ ಹೆಸರುಬೇಳೆನ ಈಗ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಸಹ ದೇಹಕ್ಕೆ ತುಂಬ ಒಳ್ಳೆಯದು, ತುಂಬ ತಂಪು ಕೊಡುತ್ತೆ. ಹೆಸರುಬೇಳೆ ಹಾಕ್ಕೊಂಡು 1-2 ನಿಮಿಷದಷ್ಟು ಸುಮ್ಮನೆ ಹೀಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೇಯ್ತಾ ತುಂಬ ಎಲ್ಲ ಕಮ್ಮಿ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹೀಗೆ ತಿರುಗಿಸ್ಕೊತಾ ಇರಬೇಕು. ಇದಕ್ಕೆ ನೀರೇನು ಬಳಸಬಾರ್ದು, ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದನ್ನು ಹಬೆಯಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. 1-2 ನಿಮಿಷ ಅಥವಾ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಬೇಗ ಸಾಫ್ಟ್ ಆಗುತ್ತೆ. ಹೆಸರುಬೇಳೆನೂ ಅಷ್ಟೇ ಸ್ವಲ್ಪ ಬೇಗನೆ ಬೇಯುತ್ತೆ. ಇದು ಸೊಪ್ಪು ಬೇಯೋಷ್ಟೊತ್ತಿಗೆ ಹೆಸರುಬೇಳೆನೂ ಸಹ ಒಟ್ಟಿಗೆ ಎಲ್ಲ ಬೆಂದ್ಕೊಳ್ಳುತ್ತೆ. ನೋಡಿ, ಇದು ಇವಾಗ ಸಾಫ್ಟ್ ಆಗಿದೆ. ಹಾಗೆ ನೋಡಿ, ನೀರೆಲ್ಲ ಬಿಟ್ಕೊತಾ ಇದೆ, ಚೆನ್ನಾಗಿ ಬೆಂದು ಇದು ಹೀಗೆ ನೀರು ಬಿಟ್ಕೋಬೇಕು. ಸ್ವಲ್ಪನೂ ಸಹ ಮೇಲಿಂದ ನಾನು ನೀರು ಸೇರಿಸ್ಕೊಂಡಿಲ್ಲ. ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಹಾಗೆ 1-2 ಚಮಚದಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಮಾಮೂಲಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ, ಆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಸಿಂಕ್ ಆದಮೇಲೆ ನೀರು ಸೇರಿಸಿದ್ದೀನಿ, ಮೊದಲೇ ನೀರು ಸೇರಿಸ್ಕೋಬಾರ್ದು. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದ್ದು ಈ ರೀತಿ ಅದಕ್ಕೆ ಬರಬೇಕು. ನೋಡಿ, ಈ ರೀತಿ ಆದಮೇಲೆ 1 ನಿಮಿಷ ಅಥವಾ 2 ನಿಮಿಷ ಒಂಚೂರು ಲಿಡ್ ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ ನಂತರ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ನಾನು ನಂದಿನಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ. ಅದು ತುಂಬ ಗಟ್ಟಿಗಿರುತ್ತೆ, ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಇದೇ ಹಾಲನ್ನೇ ಬಳಸ್ತೀನಿ. ಈಗ ಹಾಲು ಸೇರಿಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕಿದ್ಮೇಲೆ ಉಪ್ಪು ಖಾರ ಹಾಲು ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದು ಕುದೀತಾ ಇರಬೇಕಾದ್ರೇ ಚಮಚ ರಾಗಿ ಹಿಟ್ಟು ತೊಗೊಂಡು ಈ ರೀತಿ ಸೋದಿಸ್ಕೊತಾ ಇದ್ದೀನಿ. ಈ ಥರ ಸೋದಿಸ್ಕೊಂಡ್ಮೇಲೆ ಅದರಲ್ಲಿ 1/4 ಚಮಚದಷ್ಟು ಮಾತ್ರ ರಾಗಿ ಹಿಟ್ಟು ತೊಗೊಂಡು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಸೇರಿಸ್ಕೊಂಡ್ರೆ ಸಾಂಬಾರು ಗಟ್ಟಿನೂ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಸೇರಿಸ್ಕೊತಾ ಇದ್ದೀವಿ.
ಇದು ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕಿದು. ನೋಡಿ, ನಮ್ಮ ಹಳ್ಳಿ ಸ್ಟೈಲ್ ಬಾಯಿ ಬಸಳೆ ಸೊಪ್ಪಿನ ಹಾಲು ಸಾಂಬಾರು ರೆಡಿ. ಮುದ್ದೆ ಅನ್ನದ ಜೊತೆಗೆ ತಿನ್ನಲು ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.